ಶಾಮನೂರು ಶಿವಶಂಕರಪ್ಪನ ವಿರೋಧವಾಗಿ ಇತ್ತೀಚೆಗೆ ಬೆಳೆದಿದ್ದು ಅನ್ನೋದನ್ನು ಸುದ್ದಿಗಳು ಬರ್ತಾಯಿತ್ತು. ಹೀಗಾಗಿ ಸಮರ್ಥನಿಗೆ ಈ ಸಲ ಗೆಲ್ಲುವುದು ಭಾಳ ಕಷ್ಟ ಆಗ್ತಿತ್ತು ಅನ್ನೋ ಪ್ರಸಂಗದಲ್ಲೇ ಈ ಒಂದು ಘಟನಾವಳಿ ನಡೆದ. ಸಾದಿಕ್ ನಮ್ಮ ಪೈಲ್ವಾನದಂತ ನಾನು ನಿಂತಪ್ಪ ಚುನಾವಣೆಗೆ ಆಗಬೇಕಾದ ಕೊನೆ ಕ್ಷಣದವರೆಗೂ ಹೋರಾಟ ಮಾಡಿದ್ರಿಂದಾಗಿ ಅನಿವಾರ್ಯವಾಗಿ CM ಅವರು ಈ ಒಂದು ಗೇಮ್ ಇಳಿಬೇಕಾದ್ದು ಅವರು ಮಾತು ಬೇರೆ ಕೊಟ್ಟಿದ್ದಾರೆ, ಹಿಂದೆ ಸರಿದಿದ್ದಾರೆ. ಇದರಿಂದ ಸಮರ್ಥ ಅವರಿಗೆ ಭಾಳ ಅನುಕೂಲ ಆಯಿತು. ಇನ್ನೊಂದು ಏನಾಗಿದೆಪ್ಪ ಅಂದರೆ ಸಾಧಿಕರಿಗೇನು ಒಪ್ಪಿಸಿದ್ದಾರೆ ಅಂತ ಸುದ್ದಿಗಳು, ಅದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗ್ತಾವೆ ಗೊತ್ತಿಲ್ಲ. ಬಟ್ ಚುನಾವಣೆಯಲ್ಲಿ ಪ್ರಸಾರ ಮಾಡೋದು ಕರ್ಕೊಂಡು ತಿರುಗೋದು ಮಾಡೋದು ಎಲ್ಲನೂ ಮಾಡ್ತಿಲ್ಲಪ್ಪ ಅಂತ ಏನೋ ಒಪ್ಪಿಕೊಂಡಿದ್ದಾರೆ ಅಂತೇಳಿ. ಯಾಕಂದರೆ ಇಲ್ಲ ನಮ್ಮ ಸಮುದಾಯಕ್ಕೆ ಏನೋ ಒಂದು ಒಳ್ಳೇದು ಮಾಡೋರಿದ್ದಾರಪ್ಪ ಅಂತ ಏನು ಹೇಳ್ಬೋದು ಅವರಿಗೆ, ಮತ್ತೇನು ಕನ್ವಿನ್ಸ್ ಮಾಡ್ಬೋದು. ಅಥವಾ ಅವ್ರ ಜೊತೆಗಿರೋದ್ರಿಂದ ಎಷ್ಟೋ ಬೇಕಷ್ಟೋ ಮುಸ್ಲಿಮರಲ್ಲಿ ಮತಗಳು ಸಹಿತ ಈ ಶಾಮನೂರು ಸಮರ್ಥಕ್ಕೆ ಬೀಳುವಂಥ ಎಲ್ಲ ಸಾಧ್ಯತೆಗಳು ಇದಾವೆ ಅನ್ನುವಂಥ ಒಂದು ವಾದ. ಇನ್ನೇನಾಗ್ತದೆ ನೋಡ್ಬೇಕು ಎಲೆಕ್ಷನ್ದಲ್ಲೇ. ಯಾಕಂದರೆ ಇತ್ತೀಚೆಗೆ ಅಂತ ನಿಮ್ಗೆ ಗೊತ್ತದ ನಮ್ಮ ಎಲೆಕ್ಷನ್ಗಳಂದ್ರೆ ಏನು ಜಾತಿ ಆಧಾರ ಮೇಲೆ, ಧರ್ಮದ ಆಧಾರ ಮೇಲೆ, ದುಡ್ಡಿನ ಆಧಾರ ಮೇಲೆ ನಡೀತಾ ಇದ್ದಾವೆ ವಿನಃ ಒಬ್ಬ ಯೋಗ್ಯ ವ್ಯಕ್ತಿನಪ್ಪ, ಸಮರ್ಥ ವ್ಯಕ್ತಿನ, ಪ್ರಾಮಾಣಿಕ ವ್ಯಕ್ತಿನ ಆರಿಸ್ತಂದು ಗೆಲ್ಲಿಸ್ಬೇಕು ಅನ್ನೋ ಮನೋಭಾವ ನಮ್ಮ ಜನರಲ್ಲೂ ಇಲ್ಲ. ಮತ್ತು ಈಗ ದುಡ್ಡಿದ್ದವ್ರಂತೆ ಅದು ಮಾಡಲಿಕ್ಕೂ ಹೋಗೋದಿಲ್ಲ. ಯಾಕೆ ಮಾಡ್ತಾರೆ ಹೇಳ್ರಿ ಅನ್ನೋರು? ಏನು ಅವಶ್ಯಕತೆ? ತಮಗೆ ಅಧಿಕಾರ ಸಿಗೋ ಮುಂದೆ ಇನ್ನೊಬ್ಬರನ್ನ ಯಾಕೆ ಬೆಳೆಸ್ತಾರೆ? ಯಾವ ಆಲದ ಮರನೂ ತನ್ನ ಕೆಳಗೆ ಇನ್ನೊಂದು ಆಲದ ಮರ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ರಾಜಕಾರಣಿಗಳು ಇನ್ನೊಬ್ಬ ಅಷ್ಟೇ ಪ್ರಾಮಾಣಿಕ. ಈಗ ನೋಡಿರಿ ಸಾದಿಕ್ ಪೈಲ್ವಾನರು ಪೂರ್ತಿಯಾಗಿ ತಮ್ಮ ಜೀವನವನ್ನು ಹೆಚ್ಚು ಕಡಿಮೆ ಶಾಮನೂರು ಶಿವಶಂಕರಪ್ಪನವ್ರ ಜೊತೆ ಕಳೆದ್ರು. ಮೊನ್ನೆ ಇಂಟರ್ವ್ಯೂದಲ್ಲಿ ನೋಡಿದ್ರಿ ನೀವು ಸೂಕ್ಷ್ಮವಾಗಿ. ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅವರು ಇವ್ರ ಜೊತೆಗೆ ಏಕವಚನದ ಮಾತಾಡುವಂಥ